ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್‌ಗೆ ಸ್ವಾಗತ. ಈ ಬಟ್ಲೆ 2 ಬಟ್ಲಾಗಷ್ಟ ಇಡ್ಲಿ ರವೆಯನ್ನ ತಗೊಂಡಿನ್ರಿ. ನೀವು ಯಾವುದೇ ಬ್ರ್ಯಾಂಡ್‌ದ ಇಡ್ಲಿ ರವೆಯನ್ನಾದ್ರೂ ತಗೋಬೋದು. ಕೆಲವರು ಇಡ್ಲಿ ರವೆಯನ್ನ ಮನೆಯಲ್ಲೇ ಮಾಡ್ಕೋತಾರೆ, ಅದನ್ನಾದ್ರೂ ತಗೋಬೋದು. ಈಗ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಇಡ್ಲಿ ರವೆಯನ್ನ ತೊಳೆದ್ಬಿಟ್ಟು ತಗೋತೀನ್ರಿ. ಇಲ್ಲಿ 1 ಬಾರಿ ತೋರಿಸಿದ್ದೀನಿ. ಇನ್ನ 2 ಬಾರಿ ನಾನು ನೀರನ್ನು ಹಾಕ್ಬಿಟ್ಟು ಈ ಇಡ್ಲಿ ರವೆನ ಚೆನ್ನಾಗಿ ಏನು ಮಾಡ್ತೀನಿ, ತೊಳೆದ್ಬಿಟ್ಟು ತಗೋತೀನಿ. ಎಷ್ಟು ತೊಳಿತೀವಲ್ಲ ಇಡ್ಲಿ ಅಷ್ಟು ಬೆಳ್ಳಗಾಗಿ ಚೆನ್ನಾಗಿ ಬರ್ತಾವೆ. ಈ ನೀರನ್ನು ತೆಗೆದ್ಬಿಟ್ಟು ತಗೋತೀನಿ. ನೋಡಿ, ನೀರನ್ನು ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಆ ಇಡ್ಲಿ ರವೆ ಮುಳುಗಷ್ಟು ನೀರನ್ನು ಹಾಕಿದ್ದೀನಿ. ನಿಮ್ಮ ಕಡೆ ಟೈಮ್ ಇತ್ತು ಅಂದರೆ ನೀವು ಅರ್ಧ ಗಂಟೆ ನೆನೆಸ್ಬಿಟ್ಟಿಡ್ರಿ. ಇಲ್ಲ ನಮ್ಮ ಕಡೆ ಟೈಮ್ ಇಲ್ಲ ಅಂದ್ರೆ 15 ನಿಮಿಷ ನೆನೆಸಿದ್ರೆ ಸಾಕ್ರಿ. ಇದು ಈಗ ರವೆ ಏನ್ರಿ 15 ನಿಮಿಷ ನೆನೆಲಿ. ಯಾವ ಬಟ್ಲೆ ರವೆ ತೊಗೊಂಡಿನ ಅದರಲ್ಲೇ 1 ಬಟ್ಲಾಗಷ್ಟು ಮೀಡಿಯಮ್ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ, ಅಥವಾ ಸುಸ್ಲಾ ಮಾಡೋ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಈ ಅವಲಕ್ಕಿಯನ್ನು ನಾನು 3 ಬಾರಿನೇ ತೊಳೆದ್ಬಿಟ್ಟು ತೊಗೋತೀನಿ. 1 ಬಾರಿ ಅಷ್ಟೇ ತೋರಿಸಿದ್ದೀನಿ ನಾನು ನಿಮ್ಗೆ. ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ನೋಡಿ, ಇನ್ನು 2 ಬಾರಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈ ಅವಲಕ್ಕಿ ನೆನೆಲಿ ರೀ. ಇದನ್ನು ಮುಚ್ಚಿ 15 ನಿಮಿಷ ಸೈಡಿಗೆ ಇಡ್ತೀನಿ. ಪ್ಯಾನ್ಗೆ ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲಿ. ಎಣ್ಣೆ ಕಾಯ್ದ್ಮೇಲೆ 1 ಸ್ಪೂನಾಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಅರ್ಧ ಸ್ಪೂನಾಗಷ್ಟೇ ಜೀರಿಗೆ ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಾಗಷ್ಟೇ ಸೊಂಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಧನಿಯಾ ಪೌಡ್ರ್ ಹಾಕಬೇಡಿ, ಈ ರೀತಿ ಕುಟ್ಟಿ ಹಾಕ್ರಿ, ಫ್ಲೇವರ್ ಚೆನ್ನಾಗಿ ಬರ್ತದೆ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ತೊಗೊಂಡಿದ್ದೀನಿ. ಫ್ರೈ ಆದಮೇಲೆ ಇಲ್ಲಿ ಒಂದು 4 ಟೀ ಸ್ಪೂನಾಗಷ್ಟೇ ಇಂಗನ್ನು ಹಾಕ್ತಾಯಿದ್ದೀನಿ. ಲೋ ಫ್ಲೇಮ್ದಲ್ಲಿ ಇಟ್ಟು ಹಾಕ್ರಿ, ಇಲ್ಲಾಂದರೆ ಹಿಂಗೆ ಬೇಗನೆ ಸೀದೋಗ್ತದೆ. ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿನ್ರಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಒಂದು ಹಣ್ಣು ಮೆಣಸಿನ್ಕಾಯಿ ಇತ್ತು. ನೀವು ಎಲ್ಲನೂ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಅಥವಾ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಪೇಸ್ಟ್ ಅಥವಾ ಕುಟ್ಟಿನೂ ಹಾಕ್ಬೋದು. ನೋಡ್ರಿ, ನಡೀತದೆ. ನೋಡಿ, ಅದನ್ನು ಫ್ರೈ ಮಾಡಿ ತೊಗೊಂಡು ಇಲ್ಲಿ 1 ಬಟ್ಲಾಗಷ್ಟ ನೆನೆಸಿರುವ ವಟಾಣಿಯನ್ನು ಕುದಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿರಿ, ನೀವು ಫ್ರೋಝನ್ ಪೀಸ್ ಇದ್ದರೆ ಅದನ್ನು ತೊಗೋಬೋದು. ಅರ್ಧ ಟೀ ಸ್ಪೂನಾಗಷ್ಟೇ ಅರಿಶಿನ ಹಾಕಿಬಿಟ್ಟು ಆ ಹಾಕಿರುವ ಮಸಾಲೆಯಲ್ಲಿನ ಏನು ಬಟಾಣಿಯನ್ನು ಏನು ಮಾಡ್ತಾಯಿದ್ದೀನಿ, ಫ್ರೈ ಮಾಡಿ ತೊಗೋತಾ ಇದ್ದೀನಿ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅರ್ಧ ಟೀ ಸ್ಪೂನಾಗಷ್ಟೇ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಟೀ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದ್ರೆ ನೀವು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಬೋದು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕಿದ್ದೀನಿ. ಬಿಳಿ ಉಪ್ಪು ಮತ್ತು ಬ್ಲ್ಯಾಕ್ ಸಾಲ್ಟನ್ನು ಎರಡನ್ನೂ ಸ್ವಲ್ಪ ಹಾಕಿ ಕರೆಕ್ಟಾಗಿಯೇ ಹಾಕಿರಿ. ಮತ್ತು ಒಂದನ್ನು ಹಾಕಿ, ಇಲ್ಲ ನಮ್ಗೆ ಬ್ಲ್ಯಾಕ್ ಸಾಲ್ಟ್ ಇಷ್ಟ ಇಲ್ಲ ಅಂದ್ರೆ ನೀವು ಅದನ್ನ ಬಿಟ್ಟು ಚಾಟ್ ಮಸಾಲನಾದರೂ ಹಾಕ್ಬೋದು. 3 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ನೀವು ಇದೇ ರೀತಿಯೇ ಸ್ಟಫಿಂಗ್ ಮಾಡ್ಕೋಬೇಕಂತೇನಿಲ್ಲ. ಮಿಕ್ಸ್ ವೆಜಿಟೇಬಲ್ ಸ್ಟಫಿಂಗು ಮಾಡ್ಕೋಬೋದು, ಪನ್ನೀರ್ ಸ್ಟಫಿಂಗು ಮಾಡ್ಕೋಬೋದು, ಅಥವಾ ಇಲ್ಲಿನೂ ನೀವೇನೋ ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೋಬೋದು. ಈಗ ಮಸಾಲೆ ಜೊತೆ ಎಲ್ಲ ಆಲೂಗಡ್ಡೆನ ನೀಟಾಗಿ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಏನಾಗೈತಿ, ಆಲೂಗಡ್ಡೆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗೈತಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತೇನೆ. ನೋಡಿ, ಎಲ್ಲನೂ ನೀಟಾಗಿ ಮಿಕ್ಸ್ ಆಗೈತೆ. ಈ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದು ಈಗ ಏನಾಗಲಿ ರೀ, ಕಂಪ್ಲೀಟಾಗಿ ಆರಲಿ ಅನ್ಕತಕ್ಕ ಇದನ್ನು ಏನು ಮಾಡ್ತಾಯಿದ್ದೀನಿ, ಸೈಡಿಗೆ ಇಡ್ತಾಯಿದ್ದೀನಿ. ನೋಡಿ, ಈಗಿದು ಈಗ ನೋಡಿರಿ 15 ನಿಮಿಷ ಆಗಿದೆ. ರವೆನೂ ಚೆನ್ನಾಗಿ ನೆಂದಿರ್ತದೆ. ಫಸ್ಟ್ ಈಗ ಇದ್ರ ಮೇಲೆ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ. ನೀರನ್ನು ತೆಗೆದುಬಿಟ್ಟು ಆ ರವೆಯನ್ನು ನೋಡಿರಿ ಇನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಿಂಡಿ ಹಾಕಿರಿ, ಒಂಚೂರು ನೀರಿನ ಅಂಶ ಉಳಿಲಾರ್ದಂಗೆ. ನೋಡಿ, ಈ ರೀತಿ ಹಿಂಡಿ ಬಿಟ್ಟು ಹಾಕಿರಿ. ನೋಡಿ, ತುಂಬ ಸಿಂಪಲ್ ಆಗಿರುವಂಥ 15 ನಿಮಿಷದಲ್ಲೇ ಮಾಡ್ಕೊಳ್ಳೋಂಥ ಇಡ್ಲಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀನಿ. ನಾನು ಏನನ್ನು ಬಳಸ್ತಾ ಇಲ್ಲ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತಾವೆ. ಮತ್ತು ಇಲ್ಲಿ ಸ್ಟಫ್ಡ್ ಮಸಾಲೆ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನೋಡಿರಿ, ಆ ರವೆ ನಾನು ಕತಕ ಸೈಡಿಗೆ ಇಟ್ಟೀನಿ. ಇಲ್ಲ ಅವಲಕ್ಕಿನೂ ಏನಾಗಿದೆ, ನೆನೋದು ಸಾಫ್ಟ್ ಆಗೈತೆ ರೀ. ಈಗ ಈ ಅವಲಕ್ಕಿಯನ್ನು ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ, ಮೇಜರ್ಮೆಂಟಿಗೆ ನೀವೇನು ಮಾಡಿರಿ, ಒಂದೇ ಥರದ ಕಪ್ಪ ಬಟ್ಲನ ಒಂದೇ ಥರದ್ದೇ ತೊಗೊರಿ. ಯಾವ ಬಟ್ಲೆ ಅವಲಕ್ಕಿ ಅದನ್ನು ರವೆ ತೊಗೊಂಡಿನಿ ಅದರಲ್ಲೇ 1 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನು ಹಾಕ್ರಿ. ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊರಿ. ನೋಡಿ, ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇಡ್ಲಿ ರವೆ ಏನು ಹಿಂಡಿ ಬಿಟ್ಟು ತೊಗೊಂಡಿದ್ದಿಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಫ್ರೆಶ್ ಆಗಿರೋ ಕಾಯಿ ತುರಿ ಇತ್ತಂದ್ರೆ ಅದನ್ನು ಈ ಅವಲಕ್ಕಿ ಮೊಸರು ಜೊತೆ ರುಬ್ಬಿ ಹಾಕಿರಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ನೀವು ಡೈಲಿ ಇಡ್ಲಿ ಮಾಡ್ಕೊಳಕ್ಕಾರ ಯಾವ ರೀತಿ ಹಿಟ್ಟನ್ನು ಮಾಡ್ಕೊಂಡಿರ್ತೀರ ಅದೇ ರೀತಿ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಲ್ಲಿ ಒಮ್ಮೆಲೆ ಜಾಸ್ತಿ ನೀರನ್ನು ಹಾಕಿನೂ ರುಬ್ಬೇಡ್ರಿ. ಇಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದೇ ಡೈರೆಕ್ಷನ್ದಾಗ ಈ ರೀತಿ ಮಿಕ್ಸ್ ಮಾಡಿರಿ. ಆವಾಗ ಹಿಟ್ಟು ಏನಾಗ್ತದೆ, ಒಂದು ಸ್ವಲ್ಪ ಫಳ್ಳಾಗ್ತದೆ, ಫ್ಲಫಿ ಆಗ್ತದತ್ತಲ್ಲ, ಆ ರೀತಿ ಆಗ್ತದೆ ನೋಡಿರಿ.
ನೋಡಿ ಕಾಯಿ ತುರಿ ಇತ್ತಂದ್ರೆ ನನ್ನ ಕಡೆ ಇದ್ದಿದ್ದಿಲ್ಲ, ನೀವೇನು ಮಾಡ್ಬೋದು ಅವಲಕ್ಕಿ ಜೊತೆನೇ ಒಂದು ಬಟ್ಲಾಗಷ್ಟು ಫ್ರೆಶ್ ಆಗಿರೋ ಕಾಯಿ ತುರಿ ಇದ್ರೆ ರುಬ್ಬಿ ಹಾಕ್ಬೋದು. ನೋಡಿ ಈಗ ಅದನ್ನು ಸೈಡಿಗೆ ಇಟ್ಟೀನಿ. ಈಗ ಸ್ಟಫಿಂಗ್ ಏನಾಗೈತಿ ಆರ್ಯದ ನಮ್ಮ ಮಸಾಲ ಸ್ಟಫ್ಡ್ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳೀನಿ. ಈಗ ನೋಡಿ ಸ್ಟಫಿಂಗಲ್ಲಿ ನೋಡಿ ಚಿಕ್ಕನ್ನು ಸ್ವಲ್ಪ ತೊಗೊಂಡು ಈ ರೀತಿ ನೋಡಿ ಇಷ್ಟೆಷ್ಟೇ ತೊಗೊಂಡು ಈ ರೀತಿ ಸಣ್ಣ ಕಟ್ಲೆಟ್ ಥರ ಇಷ್ಟೆಷ್ಟು ಮಾಡ್ಕೋತೀನಿ ನೋಡಿರಿ. ತುಂಬ ಜಾಸ್ತಿನೂ ಬೇಡ್ರಿ, ಸ್ವಲ್ಪ ತೊಗೊರಿ. ನೋಡಿ ಒಮ್ಮೆಲೆ ಏನು ಮಾಡ್ತೀನಿ, ಒಂದು 5 ರೆಡಿ ಮಾಡ್ಕೋತೀನಿ. ನಾನೇನು ಹೇಳ್ತಾ ಇದ್ದೀನಿ, ನೀವು ಇದೇ ರೀತಿ ಆಲೂಗಡ್ಡೆ ಸ್ಟಫಿಂಗೇ ಮಾಡ್ಕೋಬೇಕಂತೇನಿಲ್ಲ. ಮಿಕ್ಸ್ಡ್ ವೆಜಿಟೇಬಲ್ ಸ್ಟಫಿಂಗು ಮಾಡ್ಕೋಬೋದು, ಪನ್ನೀರ್ ಸ್ಟಫಿಂಗ್ ಅಂತಾದ್ರೂ ಮಾಡ್ಕೋಬೋದು. ಈ ಆಲೂಗಡ್ಡೆ ಪೀಸ್ ಸ್ಟಫಿಂಗನ್ನು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. 5 ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟು ನೋಡಿರಿ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ಸಕತ್ತ, ಇನ್ನೊಂದು ಚೂರ ನೀರನ್ನು ಹಾಕೋತೀನಿ. ನೋಡಿ ನೀರು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಮ್ಮೆಲೆ ನೀರನ್ನು ಹಾಕ್ಕೊಂಡು ತುಂಬ ತೆಳು ಮಾಡ್ಕೊಬೇಡ್ರಿ. ಇಡ್ಲಿ ಚೆನ್ನಾಗಿ ಉಮ್ಗೊಯ್ಲ ಅಂಥೇಳಿ 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನಮಗೆ ಬೇಕಿಂಗ್ ಸೋಡಾನೇ ಬೇಡ ಅಂದ್ರೆ ನೀವು ಇದನ್ನು ಸೋಡಾನ ಸ್ಕಿಪ್ನೂ ಮಾಡ್ಬೋದು, ಹಾಗೇನೂ ಮಾಡ್ಕೋಬೋದು. ಸಾಫ್ಟಾಗಿಯೇ ಬರ್ತಾವ್ರಿ ಇಡ್ಲಿ. ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ ಆಲ್ರೆಡಿ ಎಣ್ಣೆಯನ್ನು ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕಾಯ್ಲಕ್ಕೂ ಇಟ್ಟೀನಿ ರೀ. ಈ ಇಡ್ಲಿ ಪ್ಲೇಟಿಗೆ ಎಣ್ಣೆನೂ ಹಚ್ಚಿಟ್ಕೊಂಡಿದ್ದೆ ರೀ. ಈಗ ಫಸ್ಟ್ ಏನು ಮಾಡೋಣ ರೀ, ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕೋಣ. ನೋಡಿ ಇಷ್ಟಿಷ್ಟು ಹಾಕ್ಬಿಟ್ಟು ಆ ಮಾಡಿಟ್ಕೊಂಡಿರುವಂಥ ಸ್ಟಫಿಂಗನ್ನು ಹಾಕೊಂಡ್ರಿ. ನೋಡಿ ಈ ರೀತಿ ಮಾಡಿಕೊಂಡ್ರೆ ಚಟ್ನಿ ಸಾಂಬಾರು ಏನೂ ಬೇಡ. ಚಿಕ್ಕ ಮಕ್ಕಳಿದ್ರೆ ಇದನ್ನು ಬಿಸಿ ಹಾಗೇನೆ ತಿಂತಾರೆ, ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ ಆಮೇಲೆ ಇದನ್ನು ಏನು ಮಾಡೋಣ್ರಿ, ಇದನ್ನು ಕವರ್ ಮಾಡೋಂಗ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಮತ್ತು ಇಡ್ಲಿ ಹಿಟ್ಟನ್ನು ಹಾಕೊಂಡ್ರಿ. ನೋಡಿ ನಮಗೆ ಸೋಡಾನೇ ಬೇಡ ಅಂದ್ರೆ ನೀವು ಇದನ್ನು ಸೋಡಾನ ಸ್ಕಿಪ್ ಮಾಡಿನೂ ಮಾಡಿರಿ. ಇಲ್ಲ ನಮಗೆ ಈ ರೀತಿ ಸ್ಟಫಿಂಗ್ ಬೇಡ, ಹಾಗೆ ಪ್ಲೇನ್ ಇಡ್ಲಿನೇ ಮಾಡ್ಕೋತೀವಂದ್ರೆ ಅದನ್ನು ಮಾಡಿರಿ, ತುಂಬಾ ಸಾಫ್ಟಾಗಿಯೇ ಬರ್ತಾವೆ. ಒಂದು 10ರಿಂದ 15 ನಿಮಿಷದಲ್ಲೇ ನೀವು ಒಂದು ಇಡ್ಲಿ ಚಟ್ನಿಯನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಏನು ಮಾಡ್ಕೋಬೋದು, ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ನೋಡಿ ನೀರು ಕುದಿಯಾಗಿತ್ತು, ಹೈ ಫ್ಲೇಮ್ದಲ್ಲಿ ಇಟ್ಟೇ 5 ನಿಮಿಷ ಸ್ಟೀಮ್ ಮಾಡಿಬಿಟ್ಟು ತೊಗೊಂಡ್ರಿ. ನೋಡಿ ಮೇಲ್ಗಡೆ ಹಾಕಿರೋ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಗೈತಿ, ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಾವೆ ನೋಡಿರಿ. ನೋಡಿ ಈಗ ತೆಗೆದುಬಿಟ್ಟು ಈಗ ಆರದ ಮೇಲೆ ನಾನು ನಿಮಗೆ ತೆಗೆದುಬಿಟ್ಟು ತೋರಿಸ್ತೀನಿ. ನೋಡಿರಿ ಈಗ ಆರ್ಯಾವ ನೋಡಿರಿ. ನೋಡಿ ಚಾಕುದಿಂದ ಬೇಡ, ಕಟ್ಟಾಗತ್ತೈತಿ, ಸ್ಪೂನ್ದಿಂದನೇ ತಗೋತೀನಿ ನೀಟಾಗಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಇಡ್ಲಿ. ನೋಡಿ ತುಂಬ ಸಿಂಪಲ್ ಅದ್ರಿ. ಒಂದು ಅವಲಕ್ಕಿ ಮೊಸರು ಇಡ್ಲಿ ರವೆ ಇತ್ತಂದ್ರೆ ನೀವೇನು ಮಾಡ್ಬೋದು, ಇಡ್ಲಿಯನ್ನು ಮಾಡ್ಕೋಬೋದು. ನಮ್ಗೆ ಇದನ್ನು ನಮಗೆ ಸ್ಟಫಿಂಗ್ ಬೇಡ ಅಂದ್ರೆ ನೀವು ಹಾಗೇ ಮಾಡ್ಕೋರಿ. ಎಷ್ಟೋ ಜನಕ್ಕೆ ಏನಾಗ್ತದೆ, ಉದ್ದಿನಬೇಳೆ ಹಾಕಿ ಫರ್ಮೆಂಟೇಷನ್ ಮಾಡಿದ್ದು ಇಡ್ಲಿಗೆ ಒಬ್ಬೊಬ್ರಿಗೆ ಆ್ಯಸಿಡಿಟಿ ಆಗ್ತಿರ್ತದೆ. ನೀವು ಈ ರೀತಿಯಾಗಿ ಇನ್ಸ್ಟಂಟಾಗಿ ಏನೋ ಮೊಸರು ಏನೋ ಸೋಡಾ ಹಾಕ್ದೇನೋ ಏನು ಮಾಡ್ಬೋದು, ಇಡ್ಲಿಯನ್ನು ಮಾಡ್ಕೋಬೋದು ನೋಡಿರಿ. ನೀವು ಉಪ್ಪಿಟ್ಟು ರವೆಯನ್ನು ಹಾಕಬಾರ್ದ್ರಿ, ಯಾಕಂದ್ರೆ ಉಪ್ಪಿಟ್ಟು ರವೆಯಿಂದ ಜಾಸ್ತಿ ಜಿಗುಟಾಗ್ತಾವೆ. ಇದೇ ರೀತಿ ನೀವು ಇಡ್ಲಿ ರವೆಯನ್ನು ಬಳಸಿಬಿಟ್ಟೇ ಇಡ್ಲಿ ಮಾಡಿರಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ಈ ರೀತಿ ಸ್ಟಫ್ಡ್ ಇಡ್ಲಿನೂ ಮಾಡಿರಿ, ತುಂಬಾ ಟೇಸ್ಟಿಯಾಗಿರ್ತಾವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ. ನಾನು ಕಡಲೆ ಬೀಜ ಮತ್ತು ಹುರ್ಗಡ್ಲೆಯನ್ನು ಹಾಕಿ ಚಟ್ನಿಯನ್ನು ಮಾಡ್ಕೊಂಡಿನಿ. ನಿಮಗೆ ಯಾವ ರೀತಿ ಚಟ್ನಿ ಇಷ್ಟನ ನೀವು ಆ ರೀತಿ ಚಟ್ನಿಯನ್ನು ಏನು ಮಾಡ್ಬೋದು, ಇದ್ರ ಜೊತೆ ಸರ್ವ್ ಮಾಡ್ಬೋದು ರೀ. ತುಂಬಾ ಟೇಸ್ಟಿಯಾಗಿರುವಂಥ ಇನ್ಸ್ಟಂಟಾಗಿ ಮಾಡಿರುವ ಸ್ಟಫ್ಡ್ ಮಸಾಲ ಇಡ್ಲಿ ಬಿಸಿಯಾಗಿ ರೆಡಿ ಆಗ್ಯಾವ್ರಿ. ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಸ್ಟ್ರಕ್ಚರ್ ನೋಡಿರಿ. ನಾನು ನಿಮಗೆ ಸಮೀಪದಿಂದನೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ನೋಡಿ ಒಂದು 10ರಿಂದ 15 ನಿಮಿಷದಲ್ಲೇ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಇಡ್ಲಿ ರೆಡಿ ಆಗ್ತದೆ ನೋಡಿರಿ. ಈ ಮಸಾಲ ಸ್ಟಫ್ಡ್ ಇಡ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆಯ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ, ಅವಾಗ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.